ನೀವು ನೋಡಿರಲೇಬೇಕು, ಇಲ್ಲ ಅಂದರೆ ಅದರ ಬಗ್ಗೆ ಕೇಳಿರ್ತೀರಾ. ಅಂಥದ್ದೇ ಒಂದು ಟವರ್ ನಮ್ಮ ಬೆಂಗಳೂರಿನಲ್ಲೂ ತಲೆ ಎತ್ತಲಿದೆ. ಉದ್ಯಾನ ನಗರಿಯ ಅಂದವನ್ನು ಅತಿ ಎತ್ತರದಿಂದ ನಿಂತು ನೋಡಿದ್ರೆ ಅದರ ಥ್ರಿಲ್ ಬೇರೆನೆ. ಹೀಗಾಗಿಯೇ ಯುಕೆಯಲ್ಲಿನ ಪ್ರಖ್ಯಾತ ಟವರ್ ಲಂಡನ್ ಐನ ವಿನ್ಯಾಸಕಾರರು ಬೆಂಗಳೂರಿನಲ್ಲೂ ಎತ್ತರದ ಟವರ್ ನಿರ್ಮಾಣ ಮಾಡಲು ರೆಡಿಯಾಗಿದ್ದಾರೆ. ಬೆಂಗಳೂರು i360 ಹೆಸರಿನಲ್ಲಿ 170 ಮೀಟರ್ ಎತ್ತರದ ಟವರ್ ಇದಾಗಲಿದೆ. ಬೆಂಗಳೂರು i360 ವಿನ್ಯಾಸ ಸೊಗಸಾಗಿದ್ದು, ಟವರ್ ಹತ್ತಿದವರಿಗೆ 20 ನಿಮಿಷಗಳ ಕಾಲದ ರೈಡ್ನಲ್ಲಿ 141 ಮೀಟರ್ ಎತ್ತರಕ್ಕೇರಿ ನಗರದ ಸೌಂದರ್ಯ ಸವಿಯೋ ಅವಕಾಶ ಸಿಗಲಿದೆ. ಲ್ಯಾಂಬತ್ನ ಮಾಜಿ ಮೇಯರ್ ನೀರಜ್ ಪಾಟೀಲ್ ಮುಂದಾಳತ್ವದಲ್ಲಿ ನಡೀತಾ ಇರೋ ಈ ಯೋಜನೆ ಸರ್ಕಾರದ ಸಹಕಾರ ಸಿಕ್ಕಲ್ಲಿ ಬಹು ಬೇಗನೆ ರೂಪುಗೊಳ್ಳಲಿದೆ. ಸರ್ಕಾರ ಈ ಬಗ್ಗೆ ಸಕಾರಾತ್ಮಕ ಪ್ರತಿಕ್ರಿಯೆ ತೋರಿದ್ದು, ಸದ್ಯದಲ್ಲೇ ಪ್ರಕ್ರಿಯೆಗೆ ಚಾಲನೆ ದೊರೆಯುವ ಸಾಧ್ಯತೆ ಇದೆ. ಪ್ಯಾರಿಸ್ನ ಐಫೆಲ್ ಟವರ್ ಅನ್ನ ನೀವು ನೋಡಿರಲೇಬೇಕು, ಇಲ್ಲಾಂದ್ರೆ ಅದ್ರ ಬಗ್ಗೆ ನೀವು ಕೇಳಿರ್ತೀರಾ. ಅಂಥದ್ದೇ ಒಂದು ಟವರು ಈಗ ನಮ್ಮ ಬೆಂಗಳೂರಿನಲ್ಲೂ ಕೂಡ ತಲೆ ಎತ್ತಲಿದೆ. ಉದ್ಯಾನ ನಗರಿಯ ಅಂದವನ್ನ ಅತಿ ಎತ್ತರದ ಮೇಲೆ ನಿಂತು ನೋಡಿದ್ರೆ ಅದರ ಥ್ರಿಲ್ ಬೇರೆನೇ ಇರುತ್ತೆ. ಹಾಗಾಗಿಯೇ ಯುಕೆಯಲ್ಲಿನ ಪ್ರಖ್ಯಾತ ಟವರ್ ಲಂಡನ್ ಐನ ವಿನ್ಯಾಸಕಾರರು ಬೆಂಗಳೂರಿನಲ್ಲೂ ಕೂಡ ಈ ಎತ್ತರದ ಟವರ್ ನಿರ್ಮಾಣ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಇದರ ಹೆಸರು ಬೆಂಗಳೂರು i360. 170 ಮೀಟರ್ ಎತ್ತರದ ಟವರ್ ಇದಾಗಲಿದೆ. ಬೆಂಗಳೂರು i360 ವಿನ್ಯಾಸ ತುಂಬಾ ಸೊಗಸಾಗಿದ್ದು, ಟವರ್ ಹತ್ತದವರಿಗೆ 20 ನಿಮಿಷಗಳ ಕಾಲದ ರೈಡ್ನಲ್ಲಿ 141 ಮೀಟರ್ ಎತ್ತರಕ್ಕೇರಿ ನಗರದ ಸೌಂದರ್ಯವನ್ನ ಸವಿಯೋ ಅವಕಾಶ ಸಿಗಲಿದೆ. ಲ್ಯಾಂಬತ್ನ ಮಾಜಿ ಮೇಯರ್ ನೀರಜ್ ಪಾಟೀಲ್ ಮುಂದಾಳತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಟವರ್ ನಿರ್ಮಾಣ ಕಾರ್ಯದಲ್ಲಿ ಸರ್ಕಾರ ಕೂಡ ಕೈ ಜೋಡಿಸಿದ್ರೆ ಆದಷ್ಟು ಬೇಗ ಈ ಒಂದು ಟವರ್ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳಲಿದೆ. ಸರ್ಕಾರ ಈ ಬಗ್ಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ತೋರಿದ್ದು, ಸದ್ಯದಲ್ಲೇ ಪ್ರಕ್ರಿಯೆಗೆ ಚಾಲನೆ ದೊರೆಯುವಂತಹ ಸಾಧ್ಯತೆ ಕೂಡ ಇದೆ. ಇಂಡಿಯಾದಲ್ಲಿ ಯಾವುದೇ ಕ್ಯಾಪಿಟಲ್ ಸಿಟಿಯಲ್ಲೂ ಕೂಡ ಅಂಥ ಒಂದು ಅಬ್ಸರ್ವೇಟ್ರಿ ಟವರ್ ಇಲ್ಲ. ಬಾಂಬೆಯಲ್ಲೂ ಇಲ್ಲ, ಡೆಲ್ಲಿಯಲ್ಲಿಲ್ಲ, ಮಡ್ರಾಸಲ್ಲಿಲ್ಲ, ಕಲ್ಕಟ್ಟ ಇಲ್ಲ, ಬ್ಯಾಂಗ್ಳೂರಲ್ಲಿಲ್ಲ. ಆದರೆ ನನ್ನ ಆಸೆ ಏನಂತಂದರೆ, ಇಂಥ ಒಂದು ಫಸ್ಟ್ ಅಬ್ಸರ್ವೇಟ್ರಿ ಇಂಡಿಯಾದ ಟಾಲೆಸ್ಟ್ ಅಬ್ಸರ್ವೇಟ್ರಿ ನಮ್ಮ ನಾಡಿನಲ್ಲಾಗಬೇಕು, ನಮ್ಮ ಕನ್ನಡ ನಾಡಿನಲ್ಲಾಗಬೇಕೆಂಬುದೇ ನಮ್ಮ ಇಚ್ಛೆ. And we've been invited to Bangalore. We've been advised that this is the best place for an i360 in India, and everything I've seen over the last 2 days where I've attended the Global Investors Meet has confirmed that view. There appears to be political support.